ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಪ್ರತಿಯೊಬ್ಬರು ಹಣ ಸಂಪಾದಿಸುತ್ತಾರೆ, ಆದರೆ ಎಲ್ಲರೂ ಶ್ರೀಮಂತರಾಗುವುದಿಲ್ಲ. ಕೆಲವರು ಸಾಮಾನ್ಯ ಆದಾಯದಲ್ಲಿಯೇ ದೊಡ್ಡ ಸಂಪತ್ತನ್ನು ಕಟ್ಟುತ್ತಾರೆ. ಇದಕ್ಕೆ ಕಾರಣ ಅವರ ಆದಾಯವಲ್ಲ, ಹಣದ ಬಗ್ಗೆ ಇರುವ ಅವರ ಚಿಂತನೆ ಮತ್ತು ಅಭ್ಯಾಸಗಳು. ಇಂದು ಶ್ರೀಮಂತರಿಗೆ ಮಾತ್ರ ಗೊತ್ತಿರುವ ಕೆಲವು ಪ್ರಮುಖ ಹಣದ ರಹಸ್ಯಗಳನ್ನು ತಿಳಿದುಕೊಳ್ಳೋಣ. ಮೊದಲ ರಹಸ್ಯವೆಂದರೆ, ಶ್ರೀಮಂತರು ಹಣಕ್ಕಾಗಿ ಮಾತ್ರ ಕೆಲಸ ಮಾಡುವುದಿಲ್ಲ, ಅವರು ತಮ್ಮ ಹಣವೇ ತಮ್ಮ ಪರವಾಗಿ ಕೆಲಸ ಮಾಡುವಂತೆ ವ್ಯವಸ್ಥೆ ಮಾಡುತ್ತಾರೆ. ಹಣವನ್ನು ಸುಮ್ಮನೆ ಇಟ್ಟುಕೊಳ್ಳುವುದಕ್ಕಿಂತ ಅದನ್ನು ಬೆಳೆಯುವ ದಾರಿಯನ್ನು ಹುಡುಕುತ್ತಾರೆ. ಎರಡನೆಯ ರಹಸ್ಯ, ಅವರು ಆದಾಯ ಹೆಚ್ಚಿದ್ದಂತೆ ಖರ್ಚನ್ನು ಹೆಚ್ಚಿಸುವುದಿಲ್ಲ. ಆದಾಯ ಹೆಚ್ಚಾದಾಗ ಮೊದಲು ಉಳಿತಾಯ ಮತ್ತು ಹೂಡಿಕೆಯನ್ನು ಹೆಚ್ಚಿಸುತ್ತಾರೆ, ನಂತರವೇ ಉಳಿದ ಹಣವನ್ನು ಖರ್ಚು ಮಾಡುತ್ತಾರೆ. ಶ್ರೀಮಂತರಿಗೆ ಹಣದ ನಿಜವಾದ ಮೌಲ್ಯ ತಿಳಿದಿರುತ್ತದೆ. ಸಣ್ಣ ಮೊತ್ತವನ್ನು ವ್ಯರ್ಥ ಮಾಡುವುದಿಲ್ಲ, ಏಕೆಂದರೆ ಪ್ರತಿಯೊಂದು ರೂಪಾಯಿಯು ಭವಿಷ್ಯದಲ್ಲಿ ದೊಡ್ಡ ಸಂಪತ್ತಾಗುವ ಶಕ್ತಿಯನ್ನು ಹೊಂದಿದೆ ಎಂದು ಅವರು ನಂಬುತ್ತಾರೆ. ಅವರು ತಾತ್ಕಾಲಿಕ ಸಂತೋಷಕ್ಕಿಂತ ದೀರ್ಘಕಾಲದ ಲಾಭವನ್ನು ಆರಿಸಿಕೊಳ್ಳುತ್ತಾರೆ. ಇಂದು ಅನಗತ್ಯ ವಸ್ತುಗಳನ್ನು ಖರೀದಿಸುವುದಕ್ಕಿಂತ ನಾಳೆ ಹೆಚ್ಚು ಮೌಲ್ಯ ಕೊಡುವ ಅವಕಾಶಗಳಿಗೆ ಹಣವನ್ನು ಬಳಸುತ್ತಾರೆ. ಶ್ರೀಮಂತರು ಹಣದ ಬಗ್ಗೆ ನಿರಂತರವಾಗಿ ಕಲಿಯುತ್ತಾರೆ, ಪುಸ್ತಕಗಳನ್ನು ಓದುತ್ತಾರೆ, ಅನುಭವಗಳಿಂದ ಕಲಿಯುತ್ತಾರೆ ಮತ್ತು ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಅವರಿಗೆ ತಿಳಿದಿದೆ, ಜ್ಞಾನ ಹೆಚ್ಚಾದಂತೆ ಉತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಅವರು ತಮ್ಮ ಆದಾಯದ ಒಂದೇ ಮೂಲವನ್ನು ಅವಲಂಬಿಸುವುದಿಲ್ಲ, ಸಾಧ್ಯವಾದಷ್ಟು ವಿಭಿನ್ನ ಆದಾಯದ ಮಾರ್ಗಗಳನ್ನು ನಿರ್ಮಿಸಲು ಪ್ರಯತ್ನಿಸುತ್ತಾರೆ. ಇದರಿಂದ ಒಂದು ಆದಾಯ ಕಡಿಮೆಯಾದರೂ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀಳುವುದಿಲ್ಲ. ಶ್ರೀಮಂತರು ಸಾಲವನ್ನು ತುಂಬಾ ಜಾಗರೂಕತೆಯಿಂದ ಬಳಸುತ್ತಾರೆ. ಅಗತ್ಯವಿಲ್ಲದ ಸಾಲವನ್ನು ತಪ್ಪಿಸುತ್ತಾರೆ. ಯಾವುದೇ ಆರ್ಥಿಕ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಅದರ ಪರಿಣಾಮವನ್ನು ಯೋಚಿಸುತ್ತಾರೆ. ಅವರು ಹಣವನ್ನು ಪ್ರದರ್ಶನಕ್ಕಾಗಿ ಖರ್ಚು ಮಾಡುವುದಿಲ್ಲ, ಸಮಾಜದಲ್ಲಿ ದೊಡ್ಡವರಂತೆ ಕಾಣುವುದಕ್ಕಿಂತ ಆರ್ಥಿಕವಾಗಿ ಬಲಿಷ್ಠರಾಗುವುದಕ್ಕೆ ಹೆಚ್ಚಿನ ಮಹತ್ವ ನೀಡುತ್ತಾರೆ. ಹಣ ಗಳಿಸುವುದಕ್ಕಿಂತ ಅದನ್ನು ಉಳಿಸಿಕೊಳ್ಳುವುದು ಮುಖ್ಯ ಎಂದು ಅವರು ನಂಬುತ್ತಾರೆ. ಎಷ್ಟೇ ದೊಡ್ಡ ಆದಾಯ ಇದ್ದರೂ ನಿಯಂತ್ರಣವಿಲ್ಲದ ಖರ್ಚು ಇದ್ದರೆ ಸಂಪತ್ತು ಉಳಿಯುವುದಿಲ್ಲ ಎಂಬುದು ಅವರಿಗೆ ಗೊತ್ತಿದೆ. ಶ್ರೀಮಂತರು ತಮ್ಮ ಸಮಯವನ್ನು ಅತ್ಯಂತ ಅಮೂಲ್ಯವೆಂದು ಪರಿಗಣಿಸುತ್ತಾರೆ. ಸಮಯವನ್ನು ವ್ಯರ್ಥ ಮಾಡುವುದಕ್ಕಿಂತ ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಬೆಳವಣಿಗೆಗೆ ಬಳಸುತ್ತಾರೆ. ಅವರು ನಿರ್ಧಾರಗಳನ್ನು ಭಾವನೆಗಳಿಂದ ತೆಗೆದುಕೊಳ್ಳುವುದಿಲ್ಲ, ಯಾವುದೇ ವಿಷಯವನ್ನು ಶಾಂತವಾಗಿ ಪರಿಶೀಲಿಸಿ ನಂತರವೇ ಹಣದ ಬಗ್ಗೆ ನಿರ್ಧಾರ ಮಾಡುತ್ತಾರೆ. ಅವರು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಯೋಜನೆ ಮಾಡುತ್ತಾರೆ. ಇಂದಿನ ಸಂತೋಷಕ್ಕಾಗಿ ನಾಳೆಯ ಭದ್ರತೆಯನ್ನು ಕಳೆದುಕೊಳ್ಳುವುದಿಲ್ಲ. ಶ್ರೀಮಂತರು ಪ್ರತಿಯೊಂದು ಖರ್ಚಿನ ಬಗ್ಗೆ ಗಮನ ಇಡುತ್ತಾರೆ. ಸಣ್ಣ ಸಣ್ಣ ಅನಗತ್ಯ ಖರ್ಚುಗಳೇ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು ಎಂಬುದನ್ನು ಅವರು ಚೆನ್ನಾಗಿ ಅರ್ಥ ಮಾಡಿಕೊಂಡಿರುತ್ತಾರೆ. ಅವರು ಸೋಲಿಗೆ ಹೆದರುವುದಿಲ್ಲ. ಹಣದ ವಿಷಯದಲ್ಲಿ ತಪ್ಪುಗಳಿಂದ ಪಾಠ ಕಲಿತು ಮುಂದಿನ ಬಾರಿ ಇನ್ನಷ್ಟು ಜಾಣ್ಮೆಯಿಂದ ನಡೆದುಕೊಳ್ಳುತ್ತಾರೆ. ಶ್ರೀಮಂತರು ಯಶಸ್ವಿ ಜನರ ಜೊತೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸುತ್ತಾರೆ. ಒಳ್ಳೆಯ ಆಲೋಚನೆಗಳು ಮತ್ತು ಉತ್ತಮ ಅಭ್ಯಾಸಗಳು ಯಶಸ್ಸಿನ ದಾರಿಗೆ ಕೊಂಡೊಯ್ಯುತ್ತವೆ ಎಂಬುದು ಅವರಿಗೆ ಗೊತ್ತಿದೆ. ಅವರು ತಾಳ್ಮೆಯನ್ನು ತಮ್ಮ ದೊಡ್ಡ ಶಕ್ತಿಯನ್ನಾಗಿ ಮಾಡಿಕೊಳ್ಳುತ್ತಾರೆ. ಸಂಪತ್ತು ಒಂದು ದಿನದಲ್ಲಿ ಸಿಗುವುದಿಲ್ಲ. ನಿರಂತರ ಪ್ರಯತ್ನ, ಸರಿಯಾದ ನಿರ್ಧಾರ ಮತ್ತು ಸಮಯವೇ ದೊಡ್ಡ ಸಂಪತ್ತನ್ನು ನಿರ್ಮಿಸುತ್ತದೆ ಎಂಬುದನ್ನು ಅವರು ಅರಿತಿರುತ್ತಾರೆ. ಶ್ರೀಮಂತರು ಹಣವನ್ನು ಜೀವನದ ಒಂದು ಸಾಧನವೆಂದು ನೋಡುತ್ತಾರೆ, ಗುರಿ ಎಂದು ಅಲ್ಲ. ಕುಟುಂಬದ ಭದ್ರತೆ, ಶಿಕ್ಷಣ, ಆರೋಗ್ಯ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಹಣವನ್ನು ಸರಿಯಾಗಿ ಬಳಸಲು ಪ್ರಯತ್ನಿಸುತ್ತಾರೆ. ಅತ್ಯಂತ ದೊಡ್ಡ ರಹಸ್ಯವೆಂದರೆ, ಅವರು ತಮ್ಮ ಆದಾಯದ ಪ್ರಮಾಣಕ್ಕಿಂತ ತಮ್ಮ ಅಭ್ಯಾಸಗಳನ್ನು ಹೆಚ್ಚು ಮಹತ್ವ ಕೊಡುತ್ತಾರೆ. ಒಳ್ಳೆಯ ಅಭ್ಯಾಸಗಳು ನಿಧಾನವಾಗಿ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತವೆ. ಕೊನೆಯದಾಗಿ ಒಂದು ವಿಷಯ ನೆನಪಿಡಿ, ಶ್ರೀಮಂತರಾಗಲು ಅದೃಷ್ಟ ಮಾತ್ರ ಸಾಕಾಗುವುದಿಲ್ಲ. ಶಿಸ್ತು, ಉಳಿತಾಯದ ಅಭ್ಯಾಸ, ಜ್ಞಾನ, ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳು ದೀರ್ಘಕಾಲದಲ್ಲಿ ಆರ್ಥಿಕ ಬೆಳವಣಿಗೆಗೆ ದಾರಿ ಮಾಡಿಕೊಡುತ್ತವೆ. ಇಂದಿನಿಂದಲೇ ನಿಮ್ಮ ಹಣವನ್ನು ಗೌರವಿಸಿ, ಜಾಣ್ಮೆಯಿಂದ ಬಳಸುವ ಅಭ್ಯಾಸ ಬೆಳೆಸಿಕೊಂಡರೆ ನಿಮ್ಮ ಭವಿಷ್ಯವು ಹೆಚ್ಚು ಸುರಕ್ಷಿತ ಮತ್ತು ಸಮೃದ್ಧವಾಗಬಹುದು.
ಶ್ರೀಮಂತರನ್ನು ಶ್ರೀಮಂತರನ್ನಾಗಿಸುವುದು ಅವರ ಆದಾಯವಲ್ಲ, ಅವರ ಆಲೋಚನೆ, ಶಿಸ್ತು ಮತ್ತು ಹಣವನ್ನು ಜಾಣ್ಮೆಯಿಂದ ಬಳಸುವ ಅಭ್ಯಾಸ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಕನ್ನಡ ಬ್ಯಾಂಕ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಹರೇ ಕೃಷ್ಣ.